ಎಲ್ಲರೂ ಕೂಡ ನಿಮ್ಮ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೂಡ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಹ್ಯಾಂಡ್ಸ್ ರೇಸ್ ಮಾಡಿ. ನಮ್ಮ ಟೀಮ್ನವ್ರು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಯೂಟ್ಯೂಬ್ ನಲ್ಲಿರೋರು ಯೂಟ್ಯೂಬ್ ನಲ್ಲೇ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವೆಶ್ಚನ್ಸ್ ಗಳು ಹಾಕಿ ಏನಿದ್ರು ಕೂಡ ಕೇಳಬಹುದು. ಶಾರ್ಟ್ ಆಗಿರ್ಲಿ, ಇವತ್ತಿನ ಸೆಷನ್ಗೆ ಅಥವಾ ಇವನ್ ಪ್ರೀವಿಯಸ್ ಸೆಷನ್ಸ್ಗೆ ಆದ್ರೂ ಪರವಾಗಿಲ್ಲ, ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಪರಿಚಯ ಮಾಡಿಕೊಂಡು ಪ್ರಶ್ನೆಗಳು. ನಾನು ತಾರಾ ರಮೇಶ್ ಚಂದ್ರಾಯಪಟ್ನ. ನಮಸ್ತೆ ಗುರುಜಿ. ನಾನು ನಿಮ್ದೆಲ್ಲಾ ಕ್ಲಾಸ್ಗಳು ಅಟೆಂಡ್ ಮಾಡಿದೀನಿ. ಐ ಇಂಪ್ರೆಸ್ಡ್ ವೆರಿ ಮಚ್. ಇವತ್ತು ನನ್ನ ಕ್ವಶನ್ ಏನಂದ್ರೆ, ನಾನು ಅಂತ ಹೇಳಲ್ಲ, ನನ್ಗೆ ಸ್ವಲ್ಪ ಸ್ಪಿರಿಚುವಲ್ ಇಂಟ್ರೆಸ್ಟ್ ಎಲ್ಲ ಫುಲ್ಲು ಇದನ್ನ ಫಾಲೋ ಮಾಡ್ತೀನಿ. ಸೆಂಟಿಮೆಂಟ್ಸು ಆತರ ನನ್ಗೆ ತುಂಬಾ ಕಮ್ಮಿ. ಬಟ್ ನನ್ನ ಹಸ್ಬೆಂಡು ಹಿ ಈಸ್ ಫುಲ್ ನಾಸ್ತಿಕ. ಸೊ ಸ್ಪೀಚಸ್ ಕೂಡ ಕೇಳಕ್ಕೆ ಈಸ್ ನಾಟ್ ಇಂಟ್ರೆಸ್ಟೆಡ್. ಹಿ ಈಸ್ ನೌ 73. ಐ ಆಮ್ 62. ಬಟ್ ಅವರು ಡಿಪ್ರೆಷನ್ಗೆ ಹೋಗ್ತಾ ನಂಗೆ ಗೊತ್ತಾಗುತ್ತೆ. ಅವರು ಡಿಪ್ರೆಷನ್ಗೆ ಹೋಗೋದು ನನಗೆ ಗೊತ್ತಾಗುತ್ತೆ. ಆಕ್ಚುಲಿ ನಾನು ಹಿ ಈಸ್ ಆಲ್ಸೋ ಡಾಕ್ಟರ್, ಮೈ ಹಸ್ಬೆಂಡ್ ಡಾಕ್ಟರ್ ಅಂಡ್ ನನ್ನ ಸನ್ ಇನ್ ಲಾನು ಸೈಕ್ಯಾಟ್ರಿಸ್ಟ್. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಅಮ್ಮ, ಇದು ಸ್ವಲ್ಪ ಈ ಏಜ್ ಅಲ್ಲಿ ಡಿಪ್ರೆಷನ್ಸ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಅದನ್ನ ಹೊರಗೆ ತರಕ್ಕೆ ನನ್ನ ಪ್ರಯತ್ನಗಳೆಲ್ಲ ಆಗ್ತಾ ಇಲ್ಲ. ನನ್ನ ಪ್ರಯತ್ನ ಯಾವುದು ಆಗ್ತಿಲ್ಲ. ಹಾಗಾಗಿ ಏನ್ ಮಾಡಬಹುದು? ನಂದು ಏನ್ ಅಂದ್ರೆ, ನನ್ನ ಪ್ರಯತ್ನ ನಾನ್ ಫುಲ್ ಪಾಸಿಟಿವ್ ಆಗಿದ್ದೀನಿ. ಅವ್ರೇನೋ ಹೌದಾ 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 ಗೊತ್ತಾಯ್ತು. ಅವ್ರ ಇಂಟ್ರೆಸ್ಟ್ ಏನಿದೆಯೋ ಅವ್ರ ಮೂವೀಸ್ ನೋಡೋದು, ಮ್ಯಾಜಿಕ್ ಶೋ. ಐ ಅಂಡರ್ಸ್ಟ್ಯಾಂಡ್. ಮೊಟ್ಟ ಮೊದಲು ಅವ್ರಿಗೆ ಆಸಕ್ತಿ ಇಲ್ಲ ಅನ್ನೋದಕ್ಕೆ ಕಾರಣ ಅವ್ರಿಗೆ ಈ ವಿಚಾರಗಳು ಹೆಚ್ಚು ಗೊತ್ತಿಲ್ಲದೆ ಇರಬಹುದು. ನನಗೆ ಗೊತ್ತಿಲ್ಲ ಅಂದ್ರೆ ಇಲ್ಲೆಲ್ಲ ನಾನು ಹೇಳೋದು ಹೈಪಾಥೆಟಿಕಲ್. ನಿಮ್ಮ ಜೀವನ ನನಗೆ ಗೊತ್ತಿಲ್ಲದ್ರಿಂದ ಎಲ್ಲ ಏನೇನು ನಿಮ್ ಪ್ರಯತ್ನಗಳಾಗ್ಲಿ ಎಷ್ಟೋ ಮಾಡಿರಬಹುದು. ನಾನು ಜನರಲ್ ಎಲ್ಲರಿಗೂ ಕೂಡ ಆಗೋ ರೀತಿಯಲ್ಲಿ ಒಂದಷ್ಟು ಹೇಳಬಹುದು. ಮೊಟ್ಟ ಮೊದಲು ಅವ್ರಿಗೆ ಆಸಕ್ತಿ ಇದ್ರ ಬಗ್ಗೆ ಇಲ್ಲದೆ ಇರೋ ಕಾರಣ, ಅಥವಾ ನೀವು ಹೇಳಿದ ಹಾಗೆ ಅವ್ರ ನಾಸ್ತಿಕರಾಗಿರುವಂತಹ ಕಾರಣ, ಇಲ್ಲಿ ಇರುವಂತಹ ಅವ್ರಿಗೆ ಈ ಸ್ಪಿರಿಚುವಲ್ ಲೈಫ್ ಅಂದ್ರೆ ಏನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಅಥವಾ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸ್ಪಿರಿಚುವಾಲಿಟಿ ಬಗ್ಗೆ ತುಂಬಾ ಜನರಿಗೆ ತಪ್ಪು ತಿಳುವಳಿಕೆ ಇದೆ. ಸೊ ಹಾಗಾಗಿ ಸರಿಯಾದ ತಿಳುವಳಿಕೆ ತರುವಂತಹ ಪ್ರಯತ್ನ ಮಾಡಬೇಕು. ಸೊ ಅವೇರ್ನೆಸ್, ದ ಫಸ್ಟ್ ಸ್ಟೆಪ್ ಈಸ್ ಅವೇರ್ನೆಸ್. ಹಾಗಂತ ಅವೇರ್ನೆಸ್ ಅಂದಾಗ ಈ ಸೈಂಟಿಫಿಕ್, ನೀವು ಹೇಳಿದ ಹಾಗೆ ಡಾಕ್ಟರ್ ಹಸ್ಬೆಂಡ್ ಅಂತೀರಾ, ಸ್ವಲ್ಪ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಇರುತ್ತೆ. ಸೊ ಅಷ್ಟರ ರೀತಿಯಾಗಿ ಈಸಿಯಾಗಿ ನೀವು ಭಜನೆ ಮಾಡಿ, ನೀವೇನೋ ಪೂಜೆ ಮಾಡಿ ಅಂದ್ರೆ ಇಷ್ಟ ಆಗದೆ ಇರಬಹುದು. ಆಗಲ್ಲ ಅಂತ ನಾನು ಹೇಳಲ್ಲ. ಇಮೋಷನಲ್ ಎಲ್ಲ ಇರುತ್ತೆ. ಒಬ್ಬೊಬ್ರು ಇಂಟೆಲೆಕ್ಚುಯಲ್ ಇತರದವ್ರು ಇರೋರಿಗೆ ಇಷ್ಟ ಆಗದಲೇ, ಆಸಕ್ತಿ ಬರ್ದಲೇ ಇರಬಹುದು. ಸ್ಪಿರಿಚುವಾಲಿಟಿಯ ಕೋರ್ ಡೆಪ್ತ್ ಹೋದಾಗ ಅವರ ಸೈಂಟಿಫಿಕ್ ಅನಾಲಿಸಿಸ್ ಗಳನ್ನ ಮಾಡಿ, ಅವರೊಬ್ಬ ಡಾಕ್ಟರ್ ಆಗಿ ಅವರ ನ್ಯೂರೋ ಸರ್ಜನ್ ಅನ್ನು ಕೂರಿಸ್ಕೊಂಡು ಕೂಡ ಬೇಕಾದ್ರೆ ನಾವು ಸ್ಪಿರಿಚುವಾಲಿಟಿ ಅಂದ್ರೆ ಏನು, ಕಾನ್ಶಿಯಸ್ನೆಸ್ ಅಂದ್ರೆ ಏನು, ಆತ್ಮತತ್ವ ಅಂದ್ರೆ ಏನು ಅಂತ ಹೇಳುವಾಗ ಅಲ್ಲಿ ಬರುವಂತಹ ವಿಚಾರವನ್ನ ಮಾಡ್ತಾ ಮಾಡ್ತಾ ಅದನ್ನ ತೋರಿಸಿದ್ರೆ, ಆ ಸತ್ಯವನ್ನ ತೋರಿಸಿದಾಗ ಐ ಥಿಂಕ್ ದಿಸ್ ಮೇಕ್ ಸೆನ್ಸ್ ಅಂತ ಅಂತಾರೆ. ಇದಕ್ಕೆ ಎಕ್ಸಾಂಪಲ್ ಸಿ.ವಿ. ರಾಮನ್ ಸರ್. ಸಿ.ವಿ. ರಾಮನ್ ಸ್ವಲ್ಪ ಮಟ್ಟಿನ ನಾಸ್ತಿಕರಾಗಿದ್ದಂಥವ್ರು. ಸರ್ ಸಿ.ವಿ. ರಾಮನ್ ನಾಸ್ತಿಕರಾಗಿದ್ದಾಗ ಹಲವಾರು ಕಡೆ ಅವ್ರು ಹೇಳ್ಕೊಳ್ತಾನೂ ಇದ್ರು. ಒಂದ್ಸರಿ ಇಲ್ಲೇ ಅವ್ರು ಬೆಂಗಳೂರಲ್ಲಿ IAS ಅಲ್ಲಿ ಇದ್ದವರು. ಆಗ ಒಂದು ಪ್ರೋಗ್ರಾಮ್ ನಲ್ಲಿ ಅವ್ರಿಗೆ ಡಾಕ್ಟರ್ ಸುಧಾಕರ್ ಚತುರ್ವೇದಿ ಅಂತ ರೀಸೆಂಟ್ ಆಗಿ ಒಂದ್ 2-3 ವರ್ಷದಿಂದ ತೀರ್ಹೋದ್ರು. 125 ವರ್ಷ 127 ವರ್ಷ ಇದ್ದಂಥವ್ರು, ತುಂಬಾ ವೈದಿಕ ಸಂಪ್ರದಾಯದಲ್ಲಿ ಇದ್ದಂಥವ್ರು. ಒಂದು ದಿನ ಅವರಿಬ್ರು ಭೇಟಿ ಮಾಡಿದಾಗ ಇವರು ಭಗವಂತ ಈ ತರದೆಲ್ಲ ಮಾತಾಡ್ತಾ ಇದ್ರು, ಅವರು ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಆಗ ಅವ್ರಂದ್ರು, ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂದ್ರು. ಆಗ ಅವ್ರಂದ್ರು, ನೀವ್ ಯಾವ ಗಾಡ್ ಅನ್ನು ಬಿಲೀವ್ ಮಾಡ್ತಾ ಇಲ್ಲ ಅಂದ್ರೆ ಗಾಡ್ ಬಗ್ಗೆ ನಿಮ್ಗೆ ಏನೋ ಕಲ್ಪನೆ ಇರ್ಬೇಕಲ್ಲ, ಅದನ್ನ ಸ್ವಲ್ಪ ಹೇಳಿ ಅಂತಂದಾಗ ಸಿ.ವಿ. ರಾಮನ್ ಅವರು ಅಷ್ಟು ದಿನ ಕಂಡುಕ್ ಬಂದಂತಹ ದೇವರ ಬಗ್ಗೆ, ಆಚಾರಗಳ ಬಗ್ಗೆ, ರಿಲಿಜಿಯನ್ ಬಗ್ಗೆ ಇದ್ದಂತಹ ವಿಚಾರಗಳನ್ನೆಲ್ಲ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡಂತ ಸುಧಾಕರ್ ಚತುರ್ವೇದಿ ಹೇಳಿದ್ರು, ಇಫ್ ದಿಸ್ ಇಸ್ ದ ರಿಯಲ್ ಗಾಡ್, ಐ ಆಮ್ ಆಲ್ಸೋ ಎನ್ ಏಥಿಸ್ಟ್. ಇದೇ ನಿಜವಾದ ದೇವರಾದ್ರೆ ನಾನು ಕೂಡ ನಾಸ್ತಿಕನೇ ಆಗ್ತೀನಿ ಅಂತ ಸಿ.ವಿ. ರಾಮನ್ ಕೇಳಿದ್ರು. ಮತ್ತೆ ನೀವು ಆಸ್ತಿಕರು ಅಂತ ಹೇಳ್ತಿರಲ್ಲ, ನೀವೇನು ಅಂತ. ಆಗ ವೇದದಲ್ಲಿರುವ ಪ್ರಕಾರ ಆ ಭಗವಂತ ಅಂದ್ರೇನು, ಆ ತತ್ವ ಅಂದ್ರೇನು, ಆ ನಿಜವಾದ ಸತ್ಯ ಅಂದ್ರೇನು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸಿ.ವಿ. ರಾಮನ್ ಅಂದ್ರು, ಇದು ನಿಜವಾಗ್ಲೂ ದೇವರಾದ್ರೆ ನಾನು ಮೊದಲ ಭಕ್ತ ಅಂತ. ಭಕ್ತ ಅಂದ್ರೆ ಭಜನೆ ಮಾಡ್ಬೇಕು ಅಂತಲ್ಲ, ತಿಳ್ಕೋಬೇಕು. ನಾವು ಭಜಗೋವಿಂದಮಲ್ಲಿ ನೋಡೋದಲ್ಲ, ಇದನ್ನ ತಿಳಿಯೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಸೊ ಹಾಗಾಗಿ ಮೊಟ್ಟ ಮೊದಲನೇದು ಸರಿಯಾದ ಅವೇರ್ನೆಸ್ ತರಬೇಕಾಗಿರೋದು. ಇನ್ನೊಂದು, ಅಷ್ಟು ತಂದ ಮೇಲೂ ಕೂಡ ನಮ್ಮ ಕೈಲಿರೋದು ಅವೇರ್ನೆಸ್ ತರೋದಕ್ಕೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಅವ್ರ ಕೈಲಿದೆ. ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬಹುದು, ಇನ್ಫ್ಲುಯೆನ್ಸ್ ಮಾಡೋ ಪ್ರಯತ್ನ ಮಾಡಬಹುದು, ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಫೋರ್ಸ್ಫುಲ್ ಆಗಿ ಮಾಡಬಾರ್ದು. ಇನ್ನು ಬೇಕಾದ್ರೆ ಅವೇರ್ನೆಸ್ಗೆ ಇನ್ನೊಬ್ಬರ ಹತ್ರ ಕರ್ಕೊಂಡು ಹೋಗೋದು, ಮತ್ತೊಬ್ಬರ ಹತ್ರ ಕರ್ಕೊಂಡು ಹೋಗೋದು, ಅವ್ರ ಕ್ವೆಶ್ಚನ್ ಗಳನ್ನ ಆನ್ಸರ್ ಮಾಡಿಸೋದು, ಇದನ್ನ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಫೋರ್ಸ್ಫುಲ್ ಆಗಿ ಮಾಡಬಾರ್ದು. ಅವ್ರು ಹಾಗೆ ಅವ್ರಿಗೆ ಇನ್ಯಾವುದೋ ಆಸಕ್ತಿಗಳಲ್ಲಿ ಅವ್ರು ಪಡಿತಿದ್ದಾರೆ ಬಿಡಬಹುದು. ಅವೇರ್ನೆಸ್ ತರುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿರುತ್ತೆ, ಅಡಾಪ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿರುತ್ತೆ. ಅದಕ್ಕೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ನಾವು ಕೊಡಬೇಕು. ಸೊ ಅವೇರ್ನೆಸ್, ಅಕ್ಸೆಪ್ಟೆನ್ಸ್, ಅಡಾಪ್ಟೆನ್ಸ್. ಅವೇರ್ನೆಸ್ ಕಂಪ್ಲೀಟ್ಲಿ ನಮ್ಮ ಕೈಲಿದೆ, ಅಕ್ಸೆಪ್ಟೆನ್ಸ್ ಕಂಪ್ಲೀಟ್ಲಿ ಅವ್ರ ಕೈಲಿದೆ. ಅಡಾಪ್ಟೆನ್ಸ್ ಮಾಡೋದಕ್ಕೆ
ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡಬೇಕು, ವಿಲ್ ಪವರ್ ಅವರಲ್ಲಿ ಬರಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ ಆತರ ಮಾಡಿದ್ರೆ ಪ್ರಯತ್ನನಂತೂ ನಡೆಯುತ್ತೆ ಅಂತ ಹೇಳಿ. ಧನ್ಯವಾದ. ಮುಂದಿನ ಪ್ರಶ್ನೆ. ನಮಸ್ತೆ ಗುರುಜಿ, ನನ್ನ ಹೆಸರು ರಾಜೇಶ್ವರಿ ಅಂತ, ಬ್ಯಾಂಗ್ಳೂರಿಂದ. ತುಂಬಾ ಚೆನ್ನಾಗಿ ಬರ್ತಿದೆ, ಐ ಓಪನಿಂಗ್ ಗುರುಜಿ, ಇಟ್ಸ್ ವೆರಿ ನೈಸ್. ಬಟ್ ಇವತ್ತು ನೀವು ಕೋರ್ಸ್ ಇದ್ರಲ್ಲಿ ಫಾರ್ಮ್, ರಿಫಾರ್ಮ್ ಮತ್ತೆ ರಿಫೈನ್ ಅಂತ ಹೇಳಿದ್ರಲ್ಲ, ಅದನ್ನ ವಿತ್ ಎಕ್ಸಾಂಪಲ್ ಕ್ಯಾನ್ ಯು ಎಲಾಬರೇಟ್? ಥ್ಯಾಂಕ್ ಯು ವೆರಿ ಮಚ್. ಎಸ್, ಹ್ಯಾಬಿಟ್ ಬಂದಂತ 3 ಪದ ಅಂದ್ರೆ ಹ್ಯಾಬಿಟ್ ಫಾರ್ಮೇಶನ್, ಹ್ಯಾಬಿಟ್ ರಿಫಾರ್ಮೇಶನ್, ಹ್ಯಾಬಿಟ್ ರಿಫೈನ್ಮೆಂಟ್ ಅಂತ. ಫಸ್ಟ್ ಹ್ಯಾಬಿಟ್ ಫಾರ್ಮೇಶನ್ ಅಂದ್ರೆ ಇಲ್ಲದೆ ಇರುವಂತಹ ಹೊಸ ಹ್ಯಾಬಿಟ್ ನ ಶುರು ಮಾಡೋದು. ಯು ಆರ್ ಫಾರ್ಮಿಂಗ್ ಅ ನ್ಯೂ ಹ್ಯಾಬಿಟ್. ಹೊಸ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳುವಂಥದ್ದು. ಉದಾಹರಣೆಗೆ, ಇಷ್ಟು ದಿನ ನನಗೆ ನಾಮ ಜಪ ಮಾಡುವಂತಹ ಅಭ್ಯಾಸ ಇಲ್ಲ, ಹೊಸದಾಗಿ ಬೆಳೆಸ್ಕೊತೀನಿ. ಇಷ್ಟು ದಿನ ನನಗೆ ಪುಸ್ತಕಗಳ ಓದೋ ಅಭ್ಯಾಸ ಇಲ್ಲ, ಬೆಳೆಸ್ಕೊತೀನಿ. ಇಷ್ಟು ದಿನ ನನಗೆ ಬೆಳಗ್ಗೆ ಬೇಗ ಏಳುವಂತಹ ಅಭ್ಯಾಸ ಇಲ್ಲ, ಬೆಳೆಸ್ಕೊತೀನಿ. ಸೊ ಇದೆಲ್ಲವೂ ಕೂಡ ಎಕ್ಸಾಂಪಲ್ಗಳು ಹ್ಯಾಬಿಟ್ ಫಾರ್ಮೇಶನ್. ಹ್ಯಾಬಿಟ್ ರಿಫಾರ್ಮೇಶನ್ ಅಂತಂದ್ರೆ ಏನು ಅಂದ್ರೆ, ನನ್ನಲ್ಲಿ ಈಗಾಗಲೇ ಒಂದಷ್ಟು ಹ್ಯಾಬಿಟ್ಗಳಿವೆ, ಆದರೆ ಅವ್ಯಾವು ಕೂಡ ಕಂಡ್ಯೂಸಿವ್ ಆಗಿಲ್ಲ, ಹಾರ್ಮ್ಫುಲ್ ಆಗು ಒಂದೊಂದಿದೆ. ಉದಾಹರಣೆಗೆ, ನನ್ನಲ್ಲಿ ಸ್ಮೋಕಿಂಗ್ ಇದೆ, ಸ್ಮೋಕಿಂಗ್ ಬಿಡ್ತೀನಿ. ನನ್ನಲ್ಲಿ ಡ್ರಿಂಕಿಂಗ್ ಇದೆ, ಡ್ರಿಂಕಿಂಗ್ ಬಿಡ್ತೀನಿ. ಬೇಡ, ನಾನು ಲೇಟಾಗಿ ಮಲ್ಕೋತಾ ಇದ್ದೀನಿ, ಬೇಗ ಮಲ್ಕೋತೀನಿ. ಹೆಚ್ಚು ಹೊತ್ತು ನಾನು ಟಿವಿ ಮುಂದೆ ಅಥವಾ ಮೊಬೈಲ್ ಮುಂದೆ ಹೆಚ್ಚು ಹೊತ್ತು ಸಮಯ ನಾನು ಕೊಡ್ತಾ ಇದ್ದೀನಿ, ಗ್ಯಾಡ್ಜೆಟ್ಸ್ ನ ಕಡಿಮೆ ಮಾಡ್ತೀನಿ. ಇದೆಲ್ಲ ಇರುವಂತಹದನ್ನ ಬಿಡುವಂತಹದ್ದು. ನನ್ನ ಜೀವನಕ್ಕೆ, ನನ್ನ ಒಂದು ಒಳ್ಳೆಯ ಜೀವನಕ್ಕೆ ಯಾವ್ಯಾವ್ದು ಹಾನಿಕಾರಕ ಆಗ್ಬೋದು ಅದನ್ನ ಬಿಡೋದು ರಿಫಾರ್ಮ್. 3ನೇದು ರಿಫೈನ್ ಆರ್ ಪ್ಯೂರಿಫೈ. 6ರಿಂದ ನಾನು ಉಪಯೋಗಿಸಿದೆ ಯಾಕಂದ್ರೆ ಅದೇ ಪದ ಇರ್ಲಿ ಅಂತ. ಈಗ ನಾನು ಪುಸ್ತಕ ಏನೋ ಓದುವಂತ ಒಳ್ಳೆ ಅಭ್ಯಾಸ ಮಾಡ್ಕೊಂಡೆ, ಆದ್ರೆ ಎಂಥ ಪುಸ್ತಕ ಓದ್ತೀನಿ? ಭಗವಂತನ ರಿಲೇಟೆಡ್, ಆತ್ಮದ ರಿಲೇಟೆಡ್, ಉಪನಿಷತ್ತುಗಳು, ಭಗವದ್ಗೀತೆ, ಇಂಥದ್ದನ್ನ ಮಾಡ್ತೀನಿ. ಇಷ್ಟು ದಿನ ನಾನು ಓದ್ತಾನೇ ಇರ್ಲಿಲ್ಲ, ಅದರಿಂದ ಫಾರ್ಮೇಶನ್ ಮಾಡ್ಕೊಂಡೆ, ನಾವೆಲ್ಸ್ ಗಳನ್ನ ಓದ್ತಾ ಇದ್ದೆ, ಚೆನ್ನಾಗಿತ್ತು. ಆದ್ರೆ ಈಗ ನಾನು ರಿಫೈನ್ ಮಾಡ್ತೀನಿ. ಏನ್ ಮಾಡ್ತೀನಿ? ಭಕ್ತಿ ಅಥವಾ ನಮ್ಮ ಒಂದು ಭಗವದ್ಗೀತೆ, ನಮ್ಮ ಒಂದು ಉಪನಿಷತ್ತುಗಳು, ಇಂಥ ಪ್ರಕರಣ ಗ್ರಂಥಗಳು, ಇಂಥದ್ದನ್ನ ಓದ್ಲಿಕ್ಕೆ ಶುರು ಮಾಡ್ತೀನಿ. ದಿಸ್ ಇಸ್ ರಿಫೈನ್ಮೆಂಟ್. ನಾನು ಬೆಳಗ್ಗೆ ಏಳ್ತಾ ಇರಲಿಲ್ಲ, ಬೆಳಗ್ಗೆ ಏನೋ ಏಳಕ್ ಶುರು ಮಾಡಿದೆ, ಆದ್ರೆ ಬೆಳಗ್ಗೆ ಎದ್ದು ಏನ್ ಮಾಡ್ತೀನಿ? ಹಾಗೆ ಸಮಯ ಕಳೀತಿದ್ದೀನಿ. ಬೆಳಗ್ಗೆ ಎದ್ದು ನಾನು ಯೋಗಾಭ್ಯಾಸ ಮಾಡ್ತೀನಿ, ಧ್ಯಾನಾಭ್ಯಾಸಕ್ಕೆ ಕೂರ್ತೀನಿ. ಬೆಳಗ್ಗೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಅಥವಾ ನನ್ನ ನಿತ್ಯ ಕ್ರಮ ಪೂಜಾದಿಗಳನ್ನು ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇಂಥದನ್ನ ಮಾಡಿದಾಗ ನಾನು ಹೇಗೋ ಒಂದ್ ಮಾಡ್ತಿದ್ದೆ, ಏನೂ ಇಲ್ಲದನ್ನ ಫಾರ್ಮ್ ಮಾಡಿದ್ರಿ, ಯು ಆರ್ ರಿಫೈನಿಂಗ್ ಇಟ್. ಸೊ ಹಾಗಾಗಿ ಫಾರ್ಮಿಂಗ್ ಇಸ್ ನ್ಯೂ ಎಡಿಷನ್, ರಿಫಾರ್ಮಿಂಗ್ ಇಸ್ ಡಿಲೀಷನ್ ಆಫ್ ನಾಟ್ ನೆಸೆಸರಿ, ರಿಫೈನಿಂಗ್ ಇಸ್ ಸಮಥಿಂಗ್ ವೇರ್ ಯು ಪ್ಯೂರಿಫೈ ಯುವರ್ ಹ್ಯಾಬಿಟ್ ಫಾರ್ ದ ಹೈಯೆಸ್ಟ್ ಗುಡ್. ಸೊ ಹಾಗಾಗಿ ಈ 3 ಫಾರ್ಮ್, ರಿಫಾರ್ಮ್ ಅಂಡ್ ರಿಫೈನ್, ನಾವೆಲ್ಲರೂ ಕೂಡ ರಿಫೈನ್ ಮಾಡ್ಕೊಂಡು ಪರಮಾತ್ಮನ ಕಡೆಗೆ ನಮ್ಮ ಜೀವನದ ಹ್ಯಾಬಿಟ್ ಗಳನ್ನ ಬೆಳೆಸ್ಕೊಳ್ಳೋದು ಮುಖ್ಯ. ನಮಸ್ಕಾರ ಪ್ರಮೋದ್ ಜಿ, ನಾನು ಪ್ರದೀಪ್. ಯೂಟ್ಯೂಬ್ ಅಲ್ಲಿ ಜ್ಯೋತಿ ವಸಿಷ್ಠ ಅಂತ ಕೇಳಿದ್ದಾರೆ. ಶ್ರುತಿಯಲ್ಲಿ ನಾನೇ ಎಲ್ಲ, ನನ್ನಲ್ಲಿ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಹಾಗೆ ಶಿವಪುರಾಣದಲ್ಲಿ ಶಿವನೇ ಎಲ್ಲ ಅಂತ ಹೇಳಿದೆ. ಹಾಗೆ ಇನ್ನೊಂದ್ ಕಡೆ ಸರ್ವದೇವ ನಮಸ್ಕಾರ ನಾರಾಯಣಂ ಪ್ರತಿಗಚ್ಚತಿ ಅಂತ ಹೇಳಿದೆ. ಸೊ ಇದನ್ನ ಈ ಗೊಂದಲವನ್ನ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗೆ ನಿನ್ನೆ ಕೂಡ ಒಬ್ರು ನಮ್ಮ ವಾಟ್ಸಪ್ ಅಲ್ಲಿ ಕೇಳಿದ್ರು, ನನಗೆ ಒಂದು ದಿನ ಕೃಷ್ಣ ಇಷ್ಟ ಆಗ್ತಾನೆ, ಇನ್ನೊಂದು ದಿನ ದೇವಿ ಇಷ್ಟ ಆಗ್ತಾಳೆ, ಒಂದೊಂದು ದಿನ ಒಂದೊಂದು ಇಷ್ಟ ಆಗತ್ತೆ, ನಾವು ಯಾವ ರೀತಿಯಾಗಿ ದೇವರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಇನ್ನೊಬ್ರು ಕೂಡ ಕೇಳಿದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಉಪನಿಷತ್ತುಗಳಲ್ಲಿ ಬರುತ್ತೆ ನಾನೇ ಎಲ್ಲ, ನನ್ನಲ್ಲೇ ಎಲ್ಲವೂ ಇದೆ ಅಂತ. ಶಿವಪುರಾಣದಲ್ಲಿ ಬರುತ್ತೆ ಎಲ್ಲವೂ ಶಿವ ಅಂತ. ಅದರಲ್ಲೂ ಕೂಡ ಕಾಶ್ಮೀರಿ ಶೈವಿಸಂ ಕೊಟ್ಟು ಎಲ್ಲವೂ ಶಿವನ ಆಟವೇ ಅಂತ ಬರುತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಒಂದು ಕಡೆ ಬರುತ್ತೆ. ಹೀಗಿರುವಾಗ ಈ ಒಂದು ಸಂದಿಗ್ಧತೆಯನ್ನ, ಈ ಒಂದು ಕಾಂಟ್ರಡಿಕ್ಷನ್ ಅಂತ ನಮಗನ್ನಿಸ್ತಾ ಇದೆ, ಬಟ್ ಆಕ್ಚುಲಿ ಇಟ್ ಇಸ್ ಸೀಮಿಂಗ್ ಕಾಂಟ್ರಡಿಕ್ಷನ್, ಇಟ್ ಇಸ್ ನಾಟ್ ಕಾಂಟ್ರಡಿಕ್ಷನ್. ಸೀಮಿಂಗ್ ಕಾಂಟ್ರಡಿಕ್ಷನ್ ಇರುವಂತದನ್ನ ನಾವ್ ಹೇಗ್ ಮಾಡ್ಬೇಕು? ಅಂಡ್ 2ನೇದು ಕೂಡ ನಾನು ಯಾವ್ದನ್ನ ಮಾಡ್ಬೇಕು? ಶಿವನನ್ನ ನಾವು ನಮಸ್ಕಾರ ಮಾಡ್ಬೇಕಾ, ಶಿವನೇ ಎಲ್ಲ ಅಂತ, ಅಥವಾ ದೇವಿಯನ್ನ ನಮಸ್ಕಾರ ಮಾಡ್ಬೇಕಾ, ಅಥವಾ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಅಂತ ಹೇಳಿ ಸರ್ವದೇವ ನಮಸ್ಕಾರ ಅಂತ ಹೇಳಿ ಈಶ್ವರನ ಹಿಡಿಬೇಕಾ, ಗಣೇಶನ ಹಿಡಿಬೇಕಾ? ಇದು ಎಲ್ಲರಿಗೂ ಬರುವಂತದ್ದು. ಇದು ಯಾವುದೂ ತಪ್ಪಲ್ಲ. ಈ ಪುರಾಣವೂ ತಪ್ಪು ಹೇಳ್ತಾ ಇಲ್ಲ, ಆ ಪುರಾಣವೂ ತಪ್ಪು ಹೇಳ್ತಾ ಇಲ್ಲ, ಶ್ರುತಿ ತಪ್ಪು ಹೇಳಕ್ ಸಾಧ್ಯವೇ ಇಲ್ಲ. ಶ್ರುತಿ ಅಂದ್ರೆ ತಪ್ಪನ್ನು ಹೇಳದಲ್ಲಿರೋದು, ಅರ್ಥ ಮಾಡ್ಕೊಳ್ಳೋದಲ್ಲಿ ಹೋಗುತ್ತೆ. ಶ್ರುತಿಯನ್ನ ಹೇಳಿರೋದು 100% ಟ್ರೂ ಇನ್ ದ ಟ್ರೂವೆಸ್ಟ್ ಸೆನ್ಸ್. ನಾನೇ ಸರ್ವಸ್ವ, ನಾನೇ ಜಗತ್ತು, ನಾನೇ ಎಲ್ಲವೂ, ನನ್ನಲ್ಲೇ ಎಲ್ಲವೂ ಇದೆ ಅನ್ನೋದು
ಆ ನಾನು ಅಂದ್ರೆ ಯಾರು? ನಾನು ಅಂದ್ರೆ ಪ್ರಮೋದ್ ಹೇಳ್ತಾ ಇದೀಯಾ? ನಾನು ಅಂದ್ರೆ ನಿಮ್ಮ ಹೆಸರು ಹೇಳಿದ್ರಲ್ಲ ಅದನ್ನ ಹೇಳ್ತಾ ಇದೀಯಾ ಅಂದ್ರೆ ಹಂಗ ಅರ್ಥ ಮಾಡ್ಕೊಂಡ್ರೆ ತಪ್ಪು. ದಿಸ್ ಇಸ್ ಕಾಂಟ್ರಡಿಕ್ಷನ್. ನನ್ನಲ್ಲಿ ಎಲ್ಲ ಎಲ್ಲಿದೆ? ನನ್ನಲ್ಲಿ ಈ ಚೇರ್ ಕೂಡ ನನ್ನೊಳಗಿಲ್ಲ, ನನ್ನೊಳಗೆ ಇಡೀ ಜಗತ್ತಿದೆ ಅಂದ್ರೆ ಹೆಂಗ್ ನಂಬ್ಲಿ? ಸೊ ದೇಹದ ಅರ್ಥದಲ್ಲಿ ನನ್ನಲ್ಲಿ ಎಲ್ಲ ಇದೆ ಅಂತ ಹೇಳಿಲ್ಲ. ಮನಸ್ಸಿನ ಅರ್ಥದಲ್ಲಿ ಹೇಳಿದ್ಯಾ? ಇಲ್ಲ. ಮನಸ್ಸಿನ ಏನ್ ಸರ್ವಶಕ್ತಿವ? ಇನ್ನೊಬ್ಬರ ಮನಸ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಮಾಡ್ಕೊಳಕ್ ಬರಲ್ಲ. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗುರುತಿಸ್ಕೊಳ್ಳೋದೇ ಕಷ್ಟ. ಸೊ ಹಾಗಾಗಿ ಮನಸ್ಸಿನ ಮೂಲಕದಲ್ಲೂ ಹೇಳಿಲ್ಲ, ಇಂದ್ರಿಯಗಳಲ್ಲೂ ಹೇಳಿಲ್ಲ. ಚೈತನ್ಯದ ದೃಷ್ಟಿಯಲ್ಲಿ ನೋಡಿದಾಗ ಚೈತನ್ಯವೇ ಎಲ್ಲ, ಚೈತನ್ಯದಲ್ಲಿ ಎಲ್ಲವೂ ತೋರ್ತಾ ಇದೆ, ಚೈತನ್ಯದಲ್ಲಿ ಎಲ್ಲವೂ ಇದೆ, ಚೈತನ್ಯದಲ್ಲಿ ಎಲ್ಲವೂ ಅಡಗತ್ತೆ. ಸೊ ಹಾಗಾಗಿ ಶ್ರುತಿ ಹೇಳ್ತಾ ಇರೋದು ಪರ್ಫೆಕ್ಟ್, ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎರಡನೇದು, ಶಿವನೇ ಎಲ್ಲ ಅಂತ ಶಿವ ಪುರಾಣದಲ್ಲಿ ಬರುತ್ತೆ, ವಿಷ್ಣುವೇ ಇಲ್ಲ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ, ದೇವಿಯೇ ಇಲ್ಲ ಅಂತ ದೇವಿ ಪುರಾಣದಲ್ಲಿ ಬರುತ್ತೆ, ಗಣಪತಿಯೇ ಇಲ್ಲ ಅಂತ ಗಣಪತಿ ಪುರಾಣದಲ್ಲಿ ಬರುತ್ತೆ, ಸ್ಕಂದ ಪುರಾಣದಲ್ಲಿ ಸುಬ್ರಹ್ಮಣ್ಯನೇ ಇಲ್ಲ ಅಂತ ಬರುತ್ತೆ, ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮವಿವರ್ತ ಪುರಾಣದಲ್ಲಿ ಕೃಷ್ಣನೇ ಇಲ್ಲ ಅಂತ ಬರುತ್ತೆ, ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮನೇ ಇಲ್ಲ ಅಂತ ಬರುತ್ತೆ, ಲಿಂಗ ಪುರಾಣದಲ್ಲಿ ಲಿಂಗವೇ ಇಲ್ಲ ಅಂತ ಬರುತ್ತೆ, ಆದಿತ್ಯ ಬಗ್ಗೆ ಎಲ್ಲ ಕಡೆ ಬರುತ್ತೆ. ಎಲ್ಲ ಹಾಗಾದ್ರೆ ಯಾವುದು ಅಂತಂದಾಗ ಎಲ್ಲವೂ ಮಾತಾಡ್ತಿರೋದು ಒಂದರ ಬಗ್ಗೆನೆ. ಯಾವುದ್ರ ಬೇಸಿಸ್? ಅಗೇನ್ ಶ್ರುತಿಯಲ್ಲಿ ಹೇಳಿರುವಂತಹ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದು ಸತ್ಯವನ್ನ ಬೇರೆ ವಿಪ್ರರು, ವಿಶಿಷ್ಟ ಪ್ರಜ್ಞೆ ಇರುವಂತರು ಬೇರೆ ಬೇರೆ ದಿಕ್ಕಿನಿಂದ ನೋಡಿ ಬೇರೆ ಬೇರೆ ಹೆಸರನ್ನ ಕೊಟ್ರು ಅಷ್ಟೇ. ದೇವರೊಬ್ಬ ನಾಮ ಹಲವು. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡಾಗ ಯಾವುದೂ ತಪ್ಪಲ್ಲ, ಎಲ್ಲವೂ ಸರಿಯೇ. ಹಾಗಾದ್ರೆ ಇಷ್ಟೊಂದು ಶಿವ ಯಾಕೆ ಹಿಂಗೆ? ಶಿವನನ್ನ ನಾವು ಅಭಿಷೇಕ ಪ್ರಿಯ ಅಂತೀವಿ, ವಿಷ್ಣು ಯಾಕೆ ಹಿಂಗೆ? ಅವನನ್ನ ಅಲಂಕಾರ ಪ್ರಿಯ ಅಂತೀವಿ. ದೇವಿ ಯಾಕೆ ಹಿಂಗೆ? ದೇವಿಯನ್ನ ಈ ರೀತಿ ನೋಡ್ತೀವಿ. ಗಣೇಶ ಯಾಕೆ ಹಿಂಗೆ ಅಂತಂದಾಗ ದೇವರಿಗೆ ನಿರ್ಗುಣ ನಿರಾಕಾರ ಭಗವಂತನಾಗಿರುವಂತಹ ಬ್ರಹ್ಮಕ್ಕೆ ಯಾವುದೇ ರೂಪವಿಲ್ಲದಿರೋದ್ರಿಂದ ಅದನ್ನ ಧ್ಯಾನಿಸ್ಕೊಳ್ಳಿಕ್ಕಾಗಲ್ಲ, ಅದನ್ನ ಪರ್ಸೀವ್ ಮಾಡ್ಲಿಕ್ಕಾಗಲ್ಲ, ಅದನ್ನ ಗ್ರಹಿಸಕ್ಕಾಗಲ್ಲ ಅಂತ ಹೇಳಿ ಹಲವಾರು ಜನ ಋಷಿಗಳು, ಮುನಿಗಳು ನಮ್ಮ ಉಪಯೋಗಕ್ಕಾಗಿ, ನಮ್ಮ ಭಾವನೆಗಾಗಿ ಅದಕ್ಕೆ ಹೊಂದುವಂತಹ ರೀತಿಯ ರೂಪವನ್ನ, ಭಾವವನ್ನ ಕೊಟ್ಟಿದ್ದಾರೆ. ಯಾರಿಗೋ ಒಬ್ರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿನಲ್ಲಿ ತಾಯಿಯ ಮೇಲೆ ಗೌರವ ಇದ್ರೆ ದೇವರನ್ನು ಮಹಾತಾಯಿ, ಮಹಾದೇವಿ ಅಂತ ಇಟ್ಕೊ ಅಂತ. ಯಾರಿಗೋ ಒಬ್ರಿಗೆ ಪ್ರಭುವಾಗಿ ನೋಡ್ಬೇಕು ಅಂದ್ರೆ ರಾಮಚಂದ್ರ ಪ್ರಭುವನ್ನಾಗಿ ನೋಡ್ಕೊ ಅಂತ. ಯಾರಿಗೋ ಒಬ್ರಿಗೆ ಮಗನಾಗಿ ನೋಡ್ಬೇಕು ಅಂತಂದ್ರೆ ಬಾಲಕೃಷ್ಣನಾಗಿ ನೋಡ್ಕೊ ಅಂತ. ಯಾರೋ ಒಬ್ಬ ಯೋಗಿಗೆ ಧ್ಯಾನಸ್ಥನಾಗಿ ನೋಡ್ಬೇಕು ಅಂತ ಅಂದ್ರೆ ಶಿವನನ್ನಾಗಿ ನೋಡ್ಕೊ ಅಂತ. ಭಗವಂತ ಎಲ್ಲವೂ ಹೌದು, ಯಾವುದೂ ಅಲ್ಲ. ಯಾಕಂದ್ರೆ ಅವನು ನಿರ್ಗುಣ ನಿರಾಕಾರ, ಎಲ್ಲವೂ ಆಗಿದ್ದಾನೆ ಮತ್ತು ಎಲ್ಲವನ್ನೂ ಮೀರಿದ್ದಾನೆ. ಹಾಗಾಗಿ ನಮ್ಗೆ ಎಲ್ಲವೂ ಸರಿಯೇ. ನಾನು ಹಾಗಾದ್ರೆ ಯಾವುದನ್ನು ಪೂಜೆ ಮಾಡಬೇಕು? ಇನಿಷಿಯಲ್ ಲೆವೆಲ್ ಅಲ್ಲಿ ನಾವು ಇದು ಒಂದು ಮುಖ್ಯವಾಗಿ ಜಗತ್ನಲ್ಲಿ ಇವತ್ತು ಇರುವಂತಹ ದೊಡ್ಡ ಪಿಡುಗು ಅಂತ ಹೇಳಬಹುದು. ಜೀಸಸ್ನ ಇಷ್ಟಪಡೋರು ಅಲ್ಲಾನ್ ಇಷ್ಟಪಡಲ್ಲ, ಅಲ್ಲಾನ್ ಇಷ್ಟಪಡೋರು ಜಗತ್ತಲ್ಲಿ ಯಾರನ್ನೂ ಇಷ್ಟಪಡಲ್ಲ. ನಮ್ದಲ್ಲೂ ಕೂಡ ವೈಷ್ಣವರು ಶೈವರನ್ನ ಇಷ್ಟಪಡಲ್ಲ, ಶೈವರು ವೈಷ್ಣವರನ್ನ ಇಷ್ಟಪಡಲ್ಲ. ಹೀಗೆ ಜಗಳ ಆಗಿ ಎಷ್ಟೆಲ್ಲ ಆಗಿದೆ, ಹಲವಾರು ಕದನಗಳೇ ನಡೆದಿವೆ. ಯಾಕೆಂದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಿರೋದಿಲ್ಲ. ಇಲ್ಲಿ ಕೊಟ್ಟಿರೋದು ಅವೆಲ್ಲವನ್ನು ಯಾವುದು ಅಂದ್ರೆ ಒಬ್ಬ ಈಶ್ವರ ಅಂದ್ರೆ ಶಿವ ಅಲ್ಲ, ಈಶ್ವರ ಅಂದ್ರೆ ಭಗವಂತ ಅಂತ. ಒಬ್ಬ ಭಗವಂತನನ್ನ ನಮ್ಮ ಇಷ್ಟಕ್ಕಾಗಿ ದೇವರ ಸ್ವರೂಪವನ್ನು ಕೊಟ್ಟಿದ್ದೀವಿ, ಅದಕ್ಕೆ ಅದರ ಇಷ್ಟ ದೇವತೆ ಅಂತ ಕರೀತಾರೆ. ಅದು ಕೃಷ್ಣ ಇರ್ಲಿ, ರಾಮ ಇರ್ಲಿ, ದೇವಿ ಇರ್ಲಿ, ಜೀಸಸ್ ಇರ್ಲಿ, ಅಲ್ಲಾ ಇರ್ಲಿ, ಯಾರೇ ಇರ್ಲಿ, ಆ ರೀತಿಯಲ್ಲಿ ಒಂದೊಂದನ್ನು ಒಂದೊಂದು ರೂಪವಾಗಿ, ಭಾವವಾಗಿ, ಗುಣವಾಗಿ ಕೊಟ್ಟಿದ್ದಾರೆ. ಅದನ್ನ ಇಷ್ಟ ದೇವತೆ ಅಂತ. ನೀವು ಅದನ್ನ ಇಷ್ಟ ದೇವತೆಯಾಗಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿದಿನ ಒಂದೊಂದು ದಿನ, ಇವತ್ತು ಕೃಷ್ಣನನ್ನ ಮಾಡ್ತೀನಿ, ನಾಳೆ ದೇವಿಯನ್ನ ಮಾಡ್ತೀನಿ, ನಾಡಿದ್ದು ಶಿವನನ್ನ ಮಾಡ್ತೀನಿ, ಈ ರೀತಿ ಮಾಡ್ತಾ ಇದ್ರೆ ಮನಸ್ಸು ಕಾನ್ಸಂಟ್ರೇಟ್ ಮಾಡಲ್ಲ, ಮನಸ್ಸು ಒಂದ್ರಲ್ಲಿ ನಿಲ್ಲಲ್ಲ. ಆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನೀವು ಎಲ್ಲ ದೇವರನ್ನ ಪೂಜೆ ಮಾಡಿ, ಆದ್ರೆ ಒಂದನ್ನ ಇಷ್ಟ ದೇವತೆಯಾಗಿ ಇಟ್ಕೊಂಡು ಪೂಜೆ ಮಾಡಿ, ಅದನ್ನ ಮುಖ್ಯಸ್ಥವಾಗಿ ಇಟ್ಕೊಂಡು. ಆದ್ರೆ ಇಷ್ಟ ದೇವತೆ ಇಟ್ಕೊಂಡ್ರಿ ಮಾತ್ರಕ್ಕೆ ಬೇರೆ ಎಲ್ಲ ಕನಿಷ್ಠ ಅಲ್ಲ. ಇದು ಹಲವಾರು ಪರಂಪರೆಗಳಲ್ಲಿ ಬಂದಿರುವಂಥದ್ದು. ಕೃಷ್ಣ ಗ್ರೇಟ್, ಶಿವ ಯೂಸ್ಲೆಸ್ ಅಲ್ಲ. ಎಲ್ಲವೂ ನಿಮ್ಮ ಇಷ್ಟ ದೇವತೆ ನಿಮಗ್ ಗ್ರೇಟು, ಹಾಗಂತ ಬೇರೆದಲ್ಲ, ಅದೇ ತತ್ವಕ್ಕೆ ಕೊಡ್ತಾ ಇರೋ ಇನ್ನೊಂದು ಹೆಸರು, ಇನ್ನೇನು ಅಲ್ಲ. ಹಾಗಾಗಿರೋದ್ರಿಂದ ನಿಮ್ಮ ಇಷ್ಟ ದೇವತೆಯನ್ನ ನೀವು ಪೂಜಿಸಿ, ಆದರೆ ಬೇರೆಯನ್ನ ದ್ವೇಷಿಸೋದಲ್ಲ. ಯಾವುದನ್ನ ಬೇಕಾದ್ರೂ ಇಟ್ಕೊಳ್ಳಿ, ನಿಮಗೆ ಯಾವ್ದು ಇಷ್ಟ ಅಂತ. ಆದ್ರೆ ಅದ್ ಯಾವ್ದು ಇಷ್ಟ ಅಂತ ಗೊತ್ತಾಗಬೇಕು ಅಂದ್ರೆ ಒಂದೊಂದು ತಿಂಗಳು 2 ತಿಂಗಳು ಮಾಡಿ ನೋಡಿ. ನಿಮಗೆ ಕೃಷ್ಣನ ನೋಡಿ 1 ತಿಂಗಳು ಮಾಡಿ ನೋಡಿ, ಹೇಗಿರುತ್ತೆ ಅವನ ಧ್ಯಾನ, ಅವನ ಪೂಜೆ ಈ ತರದಲ್ಲಿ ಮಾಡಿ, ಅದರ ಬಗ್ಗೆ ತಿಳ್ಕೊಳ್ಳೋದು, ಓದೋದು. ಇನ್ನೊಂದು ತಿಂಗಳು ರಾಮನ ಬಗ್ಗೆ ಮಾಡಿ, ದೇವಿ ಬಗ್ಗೆ ಮಾಡಿ. ನಿಮಗೆ ಯಾವುದಲ್ಲಿ ಮನಸ್ಸು ಹೆಚ್ಚು ಕೂರುತ್ತೆ ಅನ್ಸುತ್ತೋ, ಯಾವ ಭಾವ ಹೆಚ್ಚು ಒಲವಾಗತ್ತೋ, ಯಾವುದು ನಿಮ್ಮ ಮನಸ್ಸನ್ನ ಶಾಂತ ಮಾಡತ್ತೋ, ಯಾವುದು ಚಿತ್ತಶುದ್ಧಿಯನ್ನ ತರತ್ತೋ, ಅದನ್ನ ಇಟ್ಕೊಂಡು ಟೇಕ್ ಇಟ್ ಫಾರ್ ಲೈಫ್. ಅಗೈನ್ ಡೋಂಟ್ ಚೇಂಜ್. ಮತ್ತೆ ಬದಲಾಯಿಸ್ತಾ ಇದ್ರೆ ನಾವು ಕೂಡ ಈ ಕೋತಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹೋದಾಗತ್ತೆ. ಅದರಿಂದ ಚೂಸ್ ದಟ್ ಇಷ್ಟ ದೇವತಾ, ಬಟ್ ನೆವರ್ ಹೇಟ್ ಅದರ್ ದೇವತಾಸ್, ಬಿಕಾಸ್ ಆಲ್ ಆರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸೇಮ್ ರಿಯಾಲಿಟಿ.
ಒಂದು ಸತ್ಯದ ಬೇರೆ ಬೇರೆ ಮುಖಗಳಷ್ಟೇ ಇವು. ಸೊ ಹಾಗಾಗಿ ಪುರಾಣಗಳಲ್ಲಿ ಮತ್ತು ಶ್ರುತಿಯಲ್ಲಿ ಯಾವುದೇ ರೀತಿಯ ವೈರುಧ್ಯವಿಲ್ಲ. ವೈರುಧ್ಯ ಕಾಣುತ್ತೆ, ಯಾಕೆಂದ್ರೆ ನಮ್ಮಲ್ಲಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ನ ಸರಿ ಮಾಡ್ಕೊಳ್ಳೋಣ. ಪ್ರಶ್ನೆ ಯಾವ್ದು ಇದೆಯಾ? ಲಕ್ಷ್ಮಿ ಅವ್ರು ಕೇಳ್ತಾ ಇದಾರೆ, ಮೋಸ್ಟ್ಲಿ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ರೆ ಒಳ್ಳೇದನ್ಸುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಇದು ನಿನ್ನೆ ಸೆಷನ್ಗೆ ಸಂಬಂಧಪಟ್ಟಿತ್ತು ಸರ್. ನಿನ್ನೆ ನೀವು ತಾಯಿಯ ಬಗ್ಗೆ ಹೇಳುವಾಗ ತಾಯಿಯ ಪ್ರೀತಿಯು ಸಹ ಅನ್ಕಂಡೀಷನಲ್ ಅಲ್ಲ, ಹೆಚ್ಚು ಕಂಡೀಷನ್ಸ್ ಅಥವಾ ಕಡಿಮೆ ಕಂಡೀಷನ್ಸ್ ಹೇಳ್ಬಹುದು. ಎಷ್ಟೋ ತಂದೆ ತಾಯಿಯನ್ನ ನಾವು ನೋಡಿದೀವಿ, ತಮ್ಮ ಪ್ರತಿಷ್ಠೆ ಅಥವಾ ಸ್ಟೇಟಸ್ ಹೀಗಾಗಿ ಮಕ್ಕಳ ಒಂದು ಇಷ್ಟ ವಿರುದ್ಧವಾಗಿ ಮಾಡ್ತಾರಂತ. ಆಗ ನಾವು ಮಕ್ಕಳು ಮಾಡ್ತಿರುವ ನಿರ್ಧಾರ ಅಥವಾ ತೀರ್ಮಾನ ಸರಿಯೇ ತಪ್ಪೆ, ಅವ್ರಿಗೆ ಅದ್ರಲ್ಲಿ ಮೆಚುರಿಟಿ ಇದೆಯಾ ಇಲ್ವಾ, ಇದನ್ನ ಹೇಗ್ ತಿಳ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆ. ಖಂಡಿತ, ನಾನು ನೆನ್ನೆ ಹೇಳಿದ್ವಾಗ್ಲೂ ಕೂಡ ಅದೇ ಹೇಳಿದ್ದು. ತಾಯಿಯ ಪ್ರೀತಿ ಅಂಡ್ ಅದು ಜನರಲ್ ಆಗಿ ನಾವೆಲ್ಲರೂ ಅಟ್ಯಾಚ್ಮೆಂಟ್ ಇರುತ್ತೆ, ಎಲ್ಲರೂ ಕೂಡ ಕಂಡೀಷನಲ್ ಲವ್ ಕೊಡ್ತಿರ್ತಾರೆ ಅಂತ. ಯಾರೋ ಒಬ್ಬರನ್ನ ನೀವು ನೋಡಿದಾಗ ಅನ್ಕಂಡೀಷನಲ್ ಲವ್ ಇದೆ ಅಂದ್ರೆ ಅದನ್ನ ಸುಳ್ಳು ಅಂತ ನೀವು ನೇಮ್ ಮಾಡ್ಬೇಕಾಗಿಲ್ಲ, ಅಥವಾ ನೀವು ಅನ್ಕಂಡೀಷನಲ್ ಲವ್ ಕೊಡಬಾರ್ದು ಅಂತಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಅಟ್ಯಾಚ್ಮೆಂಟ್ ಇಂದ ಲವ್ಗೆ ಕರ್ಕೊಂಡು ಹೋಗೋದೇ ನಮ್ಮ ಈ ಒಂದು ಕೋರ್ಸ್ ನ ಮುಖ್ಯ. ಸೊ ನೀವು ನಿಮ್ಮ ಮಗುವನ್ನ ಅಟ್ಯಾಚ್ಮೆಂಟ್ ಗಿಂತ ಲವ್ ಮಾಡುವಂತ ಪ್ರಯತ್ನ ಮಾಡಿ. ಅಯ್ಯೋ ನಾನು ಕೂಡ ಹಾಗೆ ಕಂಡೀಷನ್ಸ್ ಅಪ್ಲೈ ಹಾಕ್ತೀನಿ ಅಂತ ಅನ್ಕಂಡೀಷನಲ್ ಹೋಗೋ ಕಡೆ ಪ್ರಯತ್ನ ಮಾಡಿ, ಮೊದಲನೇದು. ಆದ್ರೆ ಜನರಲ್ ಆಗಿ ನೋಡಿದಾಗ 99% ಇಟ್ ಇಸ್ ಕಂಡೀಷನಲ್ ಲವ್, ಇಟ್ ಇಸ್ ನಾಟ್ ಅನ್ಕಂಡೀಷನಲ್. ಹಾಗಂತ ಅವ್ರ ನಿರ್ಧಾರವನ್ನ ಅವ್ರಿಗೆ ಮಾಡ್ಕೊಳಕ್ ಬಿಡ್ಬೇಕಂದ್ರೆ ಇಲ್ಲ. ತಾಯಿಯಾಗಿದ್ದೀನಿ, ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ, ಹಾಗೆ ನನಗೆ ಜವಾಬ್ದಾರಿ ಇದೆ. ಹೇಗೆ ಅರ್ಜುನನಿಗೆ ಯುದ್ಧ ಮಾಡೋ ಜವಾಬ್ದಾರಿ ಇತ್ತೋ, ತಾಯಿಯಾಗಿ ನನ್ನ ಮಗುವನ್ನ, ನನ್ನ ಮಗನನ್ನು ಸರಿಯಾದ ದಾರಿಯಲ್ಲಿ ನಡೆಸೋದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿನ ಬಿಟ್ಬಿಟ್ಟು ನನಗೇನು ಇಲ್ಲ ಬಿಡು, ಹಾಗಾದ್ರೆ ನಾನು ಅನ್ಕಂಡೀಷನಲ್ ಅಲ್ಲ ಅಂದ್ರೆ ನಿನ್ ಪಾಡು ನಿನ್ ಜೀವನ ಹೆಂಗ್ ಮಾಡ್ಕೊಂತ ಬಿಡೋದಲ್ಲ. ನನ್ನ ಜವಾಬ್ದಾರಿ ಇದೆ, ನನ್ನ ಹೊಣೆಗಾರಿಕೆ ಇದೆ, ನನ್ನ ಕರ್ತವ್ಯ ಇದೆ. ಅದರಿಂದ ಕರ್ತವ್ಯ ನಿರ್ವಹಿಸಬೇಕು ತಾಯಿಯಾಗಿ. ಹೇಗೆ ನಿರ್ವಹಿಸಬೇಕು? ಅಗೇನ್ ನಾಟ್ ಬೈ ಫೋರ್ಸ್. ನಾನು ಆಗ್ಲೇ ಹೇಳಿದಾಗೆ ಅವೇರ್ನೆಸ್. ಅವ್ರು ತಗೊಳ್ತಾ ಇರೋ ಡಿಸಿಷನ್, ಅದು ಕಾಲೇಜಿನ ಚೂಸ್ ಮಾಡೋದಿರ್ಬಹುದು, ಅಥವಾ ಅವರು ತನ್ನ ಸಂಗಾತಿಯನ್ನ ಚೂಸ್ ಮಾಡೋದಿರ್ಬಹುದು, ಅದು ಅವರ ಕೆಲಸವನ್ನ ಚೂಸ್ ಮಾಡೋದಿರ್ಬಹುದು, ಅಥವಾ ಯಾವುದೇ ಇರಬಹುದು. ಅವ್ರಿಗೆ ಅವೇರ್ನೆಸ್ ತರಿಸ್ಬೇಕು. ವೆದರ್ ದೇ ಆರ್ ಮೆಚೂರ್ಡ್ ಆರ್ ನಾಟ್, ವಿ ಡೋಂಟ್ ನೋ. ಅವ್ರಿಗೆ ಆ ಪ್ರೌಢತೆ ಬಂದಿದೆಯೋ ನಮ್ಗೆ ಗೊತ್ತಿಲ್ಲ. ಸೊ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕು. ಅವರ ಐಡಿಯಾಸ್ ಏನು, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ, ನಾನ್ ಹೇಳ್ತಾ ಇರುವಂತದ್ದು ಅವ್ರಿಗೆ ಎಷ್ಟು ಬೆನಿಫಿಟ್ ಆಗತ್ತೆ ಅಂತ ಅವ್ರಿಗೆ ಅವೇರ್ನೆಸ್ ತರುವಂಥದ್ದು. ನಿಮ್ಗೆ ಅಂದ್ರೂ ತಪ್ಪನಿಸ್ತಾ ಕಾನ್ಸಿಕ್ವೆನ್ಸಸ್ ಗಳನ್ನ ತೋರಿಸುವಂಥದ್ದು. ಮುಂದೆ ನಿನ್ ಜೀವನ ಇದನ್ನ ತಗೊಂಡ್ರೆ ಏನೇನ್ ಆಗಬಹುದು ನೋಡು. ಈ ಒಂದು ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಗಳಾಗೋ ಸಾಧ್ಯತೆಗಳಿದೆ. ಈ ಕಾನ್ಸಿಕ್ವೆನ್ಸಸ್ ಆದ್ರೆ ನಿನ್ ಜೀವನ ಏನಾಗತ್ತೆ ಅಂತ ಒಂದ್ಸರಿ ವಿಜುವಲೈಸ್ ಮಾಡ್ಕೊ ಅಂತ ಹೇಳಿ ತೋರಿಸುವಂಥದ್ದು. ಅಷ್ಟ್ ಆದ್ಮೇಲೆ ಇನ್ನೂ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗ್ಬೇಕಾರೆ ನಿನ್ಗೆ ಕೌನ್ಸಿಲಿಂಗ್ ಮಾಡ್ಸದ, ಯಾವ ರೀತಿ ಬೇಕು ಅಂತ ಕೇಳಿ ಮಾತಾಡೋಣ ಅಂತ. ಇಷ್ಟಾಗಿ ಕೂಡ ಅವರು ಇಲ್ಲ ಅಂತಂದ್ರೆ we should allow them to do their mistakes and learn. ನಾವ್ ಎಷ್ಟು ಸರಿ ಫೋರ್ಸ್ ಮಾಡಿದಾಗ ಆಮೇಲೆ ಅವ್ರಂತಾರೆ ನಿನ್ನಿಂದ ನಾನು ಹಾಳಾದೆ, ನೀನ್ ಹೇಳಿದಕ್ಕೋಸ್ಕರ ನಾನು ಕಾಮರ್ಸ್ ತಗೊಂಡೆ, ಸೈನ್ಸ್ ತಗೊಳ್ಳಿಲ್ಲ, ನನ್ ಜೀವನ ಹಾಳಾಯ್ತು. ನೀನ್ ಹೇಳಿದಕ್ಕೋಸ್ಕರ ನಾನು ಇವಳನ್ನ ಮದುವೆ ಆದೆ, ನನ್ ಜೀವನ ಹಾಳಾಯ್ತು ಅಂತ ನಿಮ್ ಜೀವನ ಇಡೀ ಕೊರಗ್ತೀರ. ಆದ್ರಿಂದನೇ ತಾಯಿ ಅಂದ್ರೆ ಇರಬಹುದು, ತಂದೆ ಇರಬಹುದು, ಯಾರೇ ಇರ್ಲಿ, ವಿ ಶುಡ್ ಬಿ ಲೈಕ್ ಫೆಸಿಲಿಟೇಟರ್, ನಾಟ್ ಡಿಸೈಡಿಂಗ್ ಫ್ಯಾಕ್ಟರ್. ನಾವು ಅವ್ರಿಗೆ ಎನೇಬಲ್ ಮಾಡ್ಬೇಕು ಡಿಸೈಡ್ ಮಾಡಕ್ಕೆ, ಹೊರತು ನಾವು ಅವ್ರ ಜೀವನವನ್ನ ಡಿಸೈಡ್ ಮಾಡ್ತೀವಿ. ಚಿಕ್ಕ ವಯಸ್ಸಿನಲ್ಲಿ ಡೆಫಿನೆಟ್ಲಿ ನಾವೇ ಡಿಸೈಡ್ ಮಾಡ್ಬೇಕು. ಮಗು ಹುಟ್ಟಿದಾಗ ಹಂಗಾರೆ ನೀನು ಊಟ ಬೇಕಾ ಬೇಡವಾ ನೀನ್ ಕೇಳೋದಲ್ಲ, ನಾವೇ ಸ್ತನ್ಯಪಾನ ಮಾಡಿಸ್ಬೇಕು, ನಾವೇ ಊಟ ಕೊಡ್ಬೇಕು, ನಾವೇ ಸ್ಕೂಲಿಗೆ ಸೇರಿಸ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ರೀತಿಯ ಮನಸ್ಸು ಸ್ವಲ್ಪ ಪ್ರೌಢತೆಗೆ ಬಂದಿದೆ, ಯೋಚನೆ ಮಾಡಕ್ ಬಂದಿದ್ದಾರೆ ಅಂದಾಗ ಆಗ್ಲಿಂದ ಡಿಸ್ಕಷನ್ ಮತ್ತು ಡೆಲಿಬರೇಷನ್ಸ್ ಮಾಡಿ ಅವ್ರನ್ನ ಪ್ರೌಢತೆಗೆ ಬೆಳೆಸೋದೇ ಒಬ್ಬ ತಾಯಿಯ ಅಥವಾ ಒಬ್ಬ ತಂದೆಯ ಕರ್ತವ್ಯ. ಡಿಸಿಷನ್ಸ್ ಶುಡ್ ಬಿ ಟೇಕನ್ ಬೈ ಒನ್ ಸೆಲ್ಫ್. ಹಾಗಾಗಿ ಆ ಒಳ್ಳೆ ಡಿಸಿಷನ್ ತಗೊಳ್ಳೋದಕ್ಕೆ ನಾವ್ ಯಾವ್ಯಾವ ಪ್ರಯತ್ನಗಳನ್ನ ಮಾಡಬೇಕೋ ಎಲ್ಲವನ್ನ ಮಾಡಬಹುದು. ನಾಟ್ ಬೈ ಫೋರ್ಸ್, ಬಟ್ ಬೈ ಆಕ್ಚುಯಲ್ ಪ್ರಾಕ್ಟೀಸ್ ಅಂಡ್ ಆಕ್ಚುಯಲ್ ಕನ್ಸರ್ನ್. ಇದನ್ನ ಮಾಡಿದ್ರೆ ಸ್ವಲ್ಪ ಒಪ್ತಾರೆ ಅಂತ ಅನ್ಸುತ್ತೆ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಮನೋರಮ್ಮ ಅಂತ. ಹಾ, ಈಗ ಮಕ್ಕಳಿಗೆ ಆಸಕ್ತಿ ಅಥವಾ ಯಾವುದೇ ಅವಸ್ಥೆನಲ್ಲಿರ್ಬೋದು, ತರುಣರಾಗಿರ್ಬೋದು ಅಥವಾ ಮಕ್ಕಳಲ್ಲಿ ನಾವು ಅವ್ರಿಗೆ ಆಸಕ್ತಿ ಇರುತ್ತಲ್ಲ, ಅದನ್ನ ಕಠಿಣವಾಗಿ ತಡೆಯಕ್ ಬದಲು ಸ್ವಲ್ಪ ಸ್ವತಂತ್ರ ಕೊಡ್ತೀವಿ ಎಷ್ಟೋ ಸಲಿ, ಅದು ಪರಿಣಾಮ ಒಳ್ಳೇದಿರ್ಲಿ ಅಂತ. ಆದ್ರೆ ಎಷ್ಟೋ ಸಲಿ ಸ್ವತಂತ್ರ ಸ್ವೇಚ್ಛೆಗೆ ತಿರುಗ್ಬಿಡುತ್ತೆ. ಸೊ ಆ ಸ್ವೇಚ್ಛೆನ ತಡೆಯೋ ಬಗ್ಗೆ ಅಥವಾ ಅದನ್ನ ನಾವು ತಿಳ್ಕೊಳ್ಳೋ ಬಗ್ಗೆ ಮತ್ತೆ ಅದನ್ನ ತಡೆಯೋ ಬಗ್ಗೆ ಏನಿರ್ಬೋದು? ಅದೇ ನೀವೇ ಆಗ್ಲೇ ಹೇಳಾಗಿದೆ, ನಾನು ಇನ್ನೇನು ಆನ್ಸರ್ ಇದಕ್ಕೇನು ಜಾಸ್ತಿ ಇಲ್ಲ. ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೆ
ಕಷ್ಟ ಆಗತ್ತೆ, ಮಕ್ಕಳು ರಿಬೆಲ್ ಆಗ್ತಾರೆ. ತುಂಬಾ ಲೂಸ್ ಬಿಟ್ರೆ ಸ್ವೇಚ್ಛಾಚಾರ ಆಗತ್ತೆ. ಹಾಗಾಗಿನೇ ಹೇಳೋದು ಹೇಗೆ ಅಂದ್ರೆ, ಹಿಡಿದಿರಬೇಕು, ಹಿಡಿಯದಂತಿರಬೇಕು. ಗಾಳಿಪಟ ಮೇಲ್ ಹರಕ್ ಬಿಡಬೇಕು. ನಾನ್ ಗಾಳಿಪಟ ಬಿಡೋದಿಲ್ಲ ಅಂತ ಇಲ್ಲೇ ಇಟ್ಕೊಂಡ್ರೆ ಗಾಳಿಪಟದ ಉದ್ದೇಶ ಏನು? ಹಾಗಂತ ಗಾಳಿಪಟ ಬಿಟ್ಬಿಟ್ಟು ಕೂತ್ಕೊಂಡ್ಬಿಡೋದಲ್ಲ. ಗಾಳಿಪಟ ಹಾರಬೇಕು, ಸುಂದರವಾಗಿ ಹಾರಬೇಕು, ಅತ್ಯಂತ ಮೇಲ್ ಹಾರಬೇಕು. ಆದ್ರೆ ಅದರ ಸೂತ್ರ ನಮ್ಮ ಕಡೆ ಇರ್ಬೇಕು. ಅದು ಎಲ್ಲ ಹೋಗ್ತಾ ಇದೆ ಅನ್ನೋದನ್ನ ನೋಡೋ ತರ ನಮ್ಗಿರ್ಬೇಕು. ತಪ್ಪು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡೋ ಮಟ್ಟಿಗೆ, ಎಳೆಯೋ ಮಟ್ಟಿಗೆ ಇರ್ಬೇಕು. ಹಾಗಂತ ನಾವ್ ಹೆಂಗೆಂಗೋ ಜೋರಾಗಿ ಹೇಳಿದ್ರೆ ವಿಂಡ್ ಬಂದು ಕಿತ್ಕೊಂಡು ಎಳ್ಕೊಂಡು ಹೋಗುತ್ತೆ. ಹಾಗಾಗಿರೋ ದೃಷ್ಟಿಯಿಂದ ನಾವು ನಾಟ್ ಟೂ ಟೈಟ್, ನಾಟ್ ಟೂ ಲೂಸ್, ಮೀಡಿಯಂ ಲೆವೆಲ್. ಎಷ್ಟು ಅಂತ ಇದೆಲ್ಲ ಹೇಳೋದು ಕ್ವಾಂಟಿಫೈ ಮಾಡೋದು ಕಷ್ಟ. ಒಬ್ಬೊಬ್ಬ ವ್ಯಕ್ತಿಯಲ್ಲೂ, ಒಬ್ಬೊಬ್ಬ ಪೇರೆಂಟ್ ಅಲ್ಲೂ, ಒಬ್ಬೊಬ್ಬ ಚೈಲ್ಡ್ ಅಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲಿರುವಂತಹ ನಮ್ಮ ಮಕ್ಕಳು ಇರಬಹುದು, ಯಾರಿರ್ತೋ ಅದನ್ನ ನೋಡಿಕೊಂಡು ಮಾಡಬೇಕು. ಸಾಕು ಅನ್ಸುತ್ತಲ್ಲ, ಟೈಮ್ 8:03. ಸೊ ಸ್ನೇಹಾಜಿ ಆರ್ ಪ್ರದೀಪ್ ಜಿ, ಕ್ಯಾನ್ ವಿ ಸ್ಟಾಪ್ ಆರ್ ವಾಟ್? ಐ ಥಿಂಕ್ ಇಟ್ ಇಸ್ 8:03. ಇವತ್ತು ಕೂಡ ಇನ್ನೂ ಸುಮಾರು ಜನ ಪ್ರಶ್ನೆಗಳನ್ನ ಕೇಳೋದಕ್ಕೆ ಉತ್ಸುಕರಾಗಿದ್ದಾರೆ. ಝೂಮ್ ಅಲ್ಲಾಗಿರ್ಬಹುದು ಅಥವಾ ವಾಟ್ಸ್ಆಪ್ ನಲ್ಲಿ ಕೇಳಬಹುದಾ ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ತುಂಬಾ ಸುಮಾರು ಜನ ಪ್ರಶ್ನೆಗಳನ್ನ ಹಾಕಿದ್ದಾರೆ. ದಯವಿಟ್ಟು ಈ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಅಲ್ಲಿ ಖಂಡಿತವಾಗ್ಲೂ ಒಂದು ಈ ಪರ್ಸನಲ್ ಪ್ರಶ್ನೆಗಳಿದ್ರೆ ದಟ್ ಇಸ್ ಡಿಫ್ರೆಂಟ್. ವೇದಾಂತದ ವಿಚಾರ, ಎಂಕ್ವೈರಿಯ ವಿಚಾರ, ನಾವು ನಮ್ಮ ಮಕ್ಕಳನ್ನ ಹಿಂಗ್ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಹಿಂಗ್ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ಖಂಡಿತ ಮಾಡಿ, ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ. ಆದ್ರೆ ನಮ್ಮ ಜೀವನದ ಗುರಿಯ ಬಗ್ಗೆ ಪ್ರಶ್ನೆಗಳಿದ್ರೆ ಇನ್ನು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ನಾವು ಅದನ್ನೇ ಇವತ್ತು ಹೇಳಿದ್ವು ನಾವು, ವೃದ್ಧಸ್ಥಾವತ್ತು ಚಿಂತಾಸಕ್ತ, ಸದಾ ಚಿಂತಾಸಕ್ತ. ವಿ ಶುಡ್ ಪ್ಲಾನ್, ಬಟ್ ವಿ ಶುಡ್ ನಾಟ್ ವರಿ. ವಿ ಶುಡ್ ಪ್ಲಾನ್ ಫಾರ್ ದಟ್ ಫ್ಯೂಚರ್. ಸರಿಯಾಗಿ ಪ್ಲಾನ್ ಮಾಡ್ಬೇಕು, ಯಾವ್ಯಾವ ರೀತಿ ಆಗ್ಬೇಕು ಎಲ್ಲ ಮಾಡ್ಬೇಕು, ಬಟ್ ವಿ ಶುಡ್ ನಾಟ್ ವರಿ. ಸೊ ಹಾಗಾಗಿ ಹೆಚ್ಚು ಪ್ರಶ್ನೆಗಳು ಮುಖ್ಯವಾಗಿ ನನ್ನ ಜೀವನದ ಪರ್ಪಸ್ ಏನು? ನಾನ್ ಬಂದಿದ್ದೀನಿ, ಅವಾಗ್ಲೇ ಹೇಳಿದ್ವಲ್ಲ, ಕಾಶಿ ಯಾತ್ರೆ ಬಂದಿದ್ದೀನಿ, ಕಾಶಿ ವಿಶ್ವನಾಥನ್ ನೋಡ್ತಾ ಇದೀನೋ ಅಥವಾ ಬೇರೆದನ್ನ ಮಾಡ್ತಾ ಇದೀನೋ, ಫಸ್ಟ್ ನೋಡ್ಕೊಂಡು ಕಾಶಿ ವಿಶ್ವನಾಥನ್ ನೋಡಿದ್ಮೇಲೆ ನೀವು ಏನ್ ಬೇಕಾದ್ರೂ ನೀವು ಶಾಪಿಂಗ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ಪ್ರಶ್ನೆಗಳು ಇದನ್ನ ಕೇಳಿ, ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಪ್ರೆಸ್ಸಿಂಗ್ ಪ್ರಶ್ನೆಗಳಾಗಿರೋದ್ರಿಂದ ಕೇಳೋದ್ರ ಕೇಳಿ, ತೊಂದರೆ ಇಲ್ಲ. ಆದ್ರೆ ಮುಖ್ಯವಾಗಿ ಜೀವನ ಅಂತ ಅಂದಾಗ ನಿಮ್ಮ ಜೀವನ ನಿಮ್ಗೆ ಯಾವ ರೀತಿ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಪ್ರಶ್ನೆಗಳು ಬಂದ್ರೆ ಹೆಚ್ಚು ಒಳ್ಳೇದು ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಶನಿವಾರ, ನಾಳೆ ಸ್ನೇಹ ಜಿ ಅದನ್ನೆಲ್ಲ ಹೇಳ್ತಾರೆ ಅನ್ಸುತ್ತೆ. ತುಂಬಾ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದಿರಿ. ಧನ್ಯವಾದಗಳು. ಧನ್ಯವಾದ ಪ್ರಮೋದ್ ಜಿ. ಇವತ್ತು ಕೂಡ ತುಂಬಾ ಸುಂದರವಾಗಿ ಕಾರ್ಯಕ್ರಮ ಮೂಡ್ ಬಂದಿದೆ. ಸುಮಾರು ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನ ಆಗಿದೆ. ಆದ್ರೂ ಇನ್ನೂ ಹೆಚ್ಚು ಪ್ರಶ್ನೆಗಳು ಉಳಿದಿದೆ. ಹೀಗಾಗಿ ಪ್ರಶ್ನೆಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿದಾಗಿರ್ಬೋದು ಅಥವಾ ವಾಟ್ಸಪ್ ಅಲ್ಲಿ ಹಾಕಿದಾಗಿರ್ಬೋದು, ಪ್ರಮೋದ್ ಸರ್ ಖಂಡಿತವಾಗ್ಲೂ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಹಾಗೆ ಇವತ್ತು ಶನಿವಾರ, ಈ ಒಂದು ವಾರದ ಸರಣಿಯಲ್ಲಿ ನಮಗೆ ಒಂದೆರಡು ವಿಡಿಯೋಗಳು ಮಿಸ್ ಆಗಿರ್ಬೋದು, ಒಂದೆರಡು ವಿಡಿಯೋಗಳನ್ನ ಸರಿಯಾಗಿ ಅರ್ಥ ಆಗಲ್ದೇ ಇರುವಂತದ್ದಿರ್ಬೋದು. ಹೀಗಾಗಿ ಮನನಕ್ಕೋಸ್ಕರ ಅಂತ ಹೇಳಿ ಒಂದು ದಿವಸದ ಬಿಡುವು ಕಾಲವನ್ನ ತಗೊಳ್ತಾ ಇದೀವಿ. ಈ ನಡೆದಿರುವಂತಹ 6 ದಿವಸದ ವಿಡಿಯೋವನ್ನ ಮತ್ತೊಂದ್ಸಲ ಕೇಳಿಸ್ಕೊಳ್ಳೋಣ. ನಾಳೆ ಅಧ್ಯಯನವನ್ನ ಮಾಡೋಣ. ನಮಗೆ ಇದರಲ್ಲಿರುವಂತ ಪ್ರಶ್ನೆಗಳನ್ನ ನಾವು ವಾಟ್ಸ್ಆಪ್ ಅಲ್ಲಿ ಹಾಕೊಂಡು ನಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೊಂಡು, ಮತ್ತೆ ಸೋಮವಾರ ನಿಮ್ಮೆಲ್ಲರ ಭೇಟಿ. ಸೋಮವಾರ ಸರಿಯಾಗಿ 6:20ಕ್ಕೆ ನಿಮ್ಮೆಲ್ಲರ ಭೇಟಿ. ನಾವು ಝೂಮ್ ಲಿಂಕ್ ಅಲ್ಲಿ ಸರಿಯಾಗಿ 6:20ಕ್ಕೆ ಸೇರೋಣ. ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಲೈವ್ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೀಗಾಗಿ ಯೂಟ್ಯೂಬ್ ಅಲ್ಲಿ ಇರುವಂತಹ ವಿಡಿಯೋಗಳನ್ನ ಹೆಚ್ಚು ಜನರಿಗೆ ಶೇರ್ ಮಾಡ್ಬೇಕಾಗಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ. ಅದ್ರೊಟ್ಟಿಗೆ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ವಾಟ್ಸ್ಆಪ್ ಗ್ರೂಪ್ಗಳು ಇನ್ನೇನು ಓಪನ್ ಆಗುತ್ತೆ. ಹೀಗಾಗಿ ನಿಮ್ಮ ಪ್ರಶ್ನೆಗಳನ್ನ ಅದರಲ್ಲಿ ಕೇಳಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ, ಜ್ಞಾನ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳನ್ನ ಹಾಡೋಣ. ಧನ್ಯವಾದ. ವಂದೇ ಮಾತರಂ. ಜೈ ಹಿಂದ್.